ನೀವು ಮಲಗುವಂತಹ ರೂಮಲ್ಲಿ ಈ ವಸ್ತುಗಳೇನಾದ್ರು ಇತ್ತು ಅಂತಂದರೆ ಒಂದಲ್ಲ ಒಂದು ದಿನ ತುಂಬ ತೊಂದರೆ ಆಗುತ್ತೆ. ಸೂಸೈಡ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸಮಸ್ಯೆಗಳು ಆಗೇ ಆಗುತ್ತೆ. ಅಥವಾ ಬೇರೆಯವರು ನಿಮಗೆ ತೊಂದರೆ ಕೊಡ್ಬೋದು. ಅಪ್ಪಿತಪ್ಪಿ ನೀವು ಮಲಗುವಂತಹ ಜಾಗದಲ್ಲಿ ಈ ವಸ್ತುಗಳನ್ನು ಇಟ್ಟು ಅಂತಂದರೆ ಇದೆಲ್ಲವೂ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಈ ವಸ್ತುಗಳನ್ನು ಅಪ್ಪಿತಪ್ಪಿ ನೀವು ಇಡಬಾರ್ದು. ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಅವರ ಸಂಬಂಧ ಕಟ್ಟಾಗುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಶತ್ರು ಕೊಟ್ಬಿಡಿ, ನಿಮ್ಮದು ಅವ್ರದ್ದು ಕಟ್ಟಾಗುತ್ತೆ. ನೋಡಿ ಎಷ್ಟು ಸರಳವಾದ ತಂತ್ರ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ. ಗಿಫ್ಟ್ ಕೊಟ್ಟು ನೋಡಿ, ಯಾರೂ ಕೊಡೋಲ್ಲ, ಬಟ್ ನೀವು ಕೊಟ್ಟು ನೋಡಿ, ತುಂಬ ಚೆನ್ನಾಗಾಗ್ತೀರ, ಒಳ್ಳೆಯದಾಗ್ತೀನಿ. ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಸ್ವಭಾವವನ್ನು ಚೇಂಜ್ ಮಾಡ್ಕೊಳ್ಳಿ. ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಯಿತು ಅಂತಂದರೆ ನಿಮಗೆ ಸ್ವಭಾವಗಳು ಚೇಂಜ್ ಆಗುತ್ತೆ, ನಿಮಗೆ ಲಾಭ ಬರುತ್ತೆ, ಕೋಟಿಗಟ್ಟಲೆ ಲಾಭ ಬರುತ್ತೆ. ನಿರಂತರವಾದ ಪ್ರಯತ್ನ ಇತ್ತು ಅಂದರೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ. ತಿಳ್ಕೊಬಿಡಿ, ಮೂಲಾಧಾರ ಚಕ್ರ ಆಗಿ ನಿಮಗೆ ಅಷ್ಟೈಶ್ವರ್ಯ ಬಂದ್ಬಿಡುತ್ತೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗೋದ್ರಿಂದ. ಹಲ್ಲು ನೋವು, ಈ ಹಲ್ಲು ನೋವು ಏನಕ್ಕೆ ಇದಾಗುತ್ತೆ ಅಂತಂದರೆ ಜಾಸ್ತಿ ಸಿಹಿ ಪದಾರ್ಥಗಳನ್ನು ಸೇವನೆಯನ್ನು ಮಾಡುವುದರಿಂದ. ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಹಲ್ಲು ನೋವು. ಈ ಹಲ್ಲು ನೋವು ಏನಕ್ಕೆ ಇದಾಗುತ್ತೆ ಅಂತಂದರೆ ಜಾಸ್ತಿ ಸಿಹಿ ಪದಾರ್ಥಗಳನ್ನು ಸೇವನೆಯನ್ನು ಮಾಡುವುದರಿಂದ ಗೊತ್ತಲ್ಲ, ಹಲ್ಲು ನೋವು ಜಾಸ್ತಿ ಆಗುತ್ತೆ. ಜೊತೆಗೆ ಸಾಯಂಕಾಲ ಹೊತ್ತು, ನೈಟ್ ಹೊತ್ತು ಸಿಹಿಯನ್ನು ತಿಂದು ಮಲ್ಕೊಳ್ಳೋದ್ರಿಂದ ಹಲ್ಲು ನೋವು ಬರುತ್ತೆ. ಅದಕ್ಕೋಸ್ಕರ ಸಾಯಂಕಾಲ ಸೇವನೆ ಮಾಡೋದು ನೈಟು ಹಲ್ಲನ್ನು ಉಜ್ಜಿ ಮಲ್ಕೊಳ್ಳಿ, ಅಥವಾ ಹಲ್ಲನ್ನು ಚೆನ್ನಾಗಿ ತೊಳ್ಕೊಳ್ಳಿ, ಅಥವಾ ಬಾಯಿ ಮುಕ್ಕಳಿಸಿ. ಆವಾಗ ನಿಮಗೆ ಹಲ್ಲು ನೋವು ಬರೋದಿಲ್ಲ. ಜೊತೆಗೆ ಇನ್ನೊಂದು ಏನಂತಂದರೆ, ನೈಟ್ ಹೊತ್ತು 6 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಸಿಹಿ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದನ್ನು ಅವಾಯ್ಡ್ ಮಾಡಿ. ಮತ್ತು ಯಾವ ಮುದ್ರೆ ಮಾಡೋದ್ರೆ ಅನುಕೂಲ ಆಗುತ್ತೆ, ಹಲ್ಲು ನೋವು ಬರಲ್ಲ ಅಂದರೆ ಶೂನ್ಯ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳನ್ನು ಸಂಪೂರ್ಣವಾಗಿ ಮಾಡಿಸಿ, ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿ. ಮತ್ತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಹಲ್ಲು ನೋವು ನಿವಾರಣೆ ಆಗುತ್ತೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಯಾವ ಕೆಲಸ ಸಕ್ಸಸ್ ಆಗಿಲ್ಲ ಅಂತಂದರೆ ನಾವೇನು ಮಾಡಬೇಕು? ನಾವು ಪದೇ ಪದೇ ನಿರಂತರವಾಗಿ ಆ ಒಂದು ಕೆಲಸವನ್ನು ಮಾಡಬೇಕು. ಉದಾಹರಣೆ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಈಗ ನಾನು ಒಬ್ಬರು ದೊಡ್ಡ ಫೇಮಸ್ ಬಿಸ್ನೆಸ್ ಮನ್ ಇದ್ದರು. ಅವರು ಏನಾಯಿತು ಅಂತಂದರೆ, ಅವ್ರಿಗೆ ತುಂಬ ಅವರು ಏನೇನೂ ಇರಲಿಲ್ಲ. ಬೆಂಗಳೂರಿಗೆ ಬಂದಾಗ ಒಂದು ಬಾಡಿಗೆ ಮನೇಲಿದ್ದರು, ಚಿಕ್ಕದಾಗಿದ್ದು, ಒಂದೇ ರೂಮ್ ಮಾಡ್ಕೊಂಡಿದ್ರು. ನನ್ನ ಹತ್ರ ಬಂದರು, ಏನೋ ಅಷ್ಟಲಕ್ಷ್ಮಿ ಅಂತ ತೊಗೊಂಡೋದ್ರು, ಇನ್ನೇನೋ ತಂತ್ರ ಮಾಡಿದ್ರು. ನಾನು ಫಾಲೋ ಮಾಡಿ, ನಾನು ಹೇಳಿದ್ದೆಲ್ಲ ಮಾಡಿದೆ, ಸಪೋರ್ಟ್ ಮಾಡಿದೆ, ಒಳ್ಳೆ ವ್ಯಕ್ತಿ ಅಂತ. ಈಗ ಕಡಿಮೆ ಅಂತಂದರೆ 50ರಿಂದ 60 ಕೋಟಿವರೆಗೂ ಜೀವನ ಬಾಳ್ತಾ ಇದ್ದಾರೆ ಅವರು. ಗೊತ್ತಲ್ಲ, ಖುಷಿ ಪಡ್ತಾರೆ. ಅವರು ಒಂದು ಗುರುಗಳೇ, ಒಂದು ಸಕ್ಸಸ್ ಫೇಲ್ಯೂರ್ ಆಯಿತು ಗುರುಗಳೇ, ನಾನು ಬಿಸ್ನೆಸ್ಸೇ ಬಿಟ್ಬಿಡ್ತೀನಿ ಅಂದೆ. ನೋ, ಬಿಸ್ನೆಸ್ ಮಾಡಿ ಅಂತಂದೆ. ಗೊತ್ತಲ್ಲ, ನೋಡಿ, ನಿರಂತರವಾದ ಪ್ರಯತ್ನ ಇತ್ತು ಅಂದರೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ. ತಿಳ್ಕೊಬಿಡಿ, ಮೂಲಾಧಾರ ಚಕ್ರ ಆಗಿ ನಿಮಗೆ ಅಷ್ಟೈಶ್ವರ್ಯ ಬಂದ್ಬಿಡುತ್ತೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗೋದ್ರಿಂದ. ಆ ಒಂದು ಪ್ರಯತ್ನವನ್ನು ಮಾಡಿದ್ರು ಗುರುಗಳೇ. ನೀವು ನನ್ನ ಎಫರ್ಟ್ಸ್ ನಾನು ಮಾಡ್ತೀನಿ, ನಾನು ಯಂತ್ರ ಮಂತ್ರ ಏನೋ ಮಾಡ್ಕೊಡ್ತೀನಿ, ನೀವು ಮಾಡಬೇಕು ಅಂದು. ಅದೇ ಕೆಲಸದಲ್ಲಿ ಹಾಕಿದ್ರು. ಒಂದು 3 ಲಕ್ಷ ಹಾಕಿದ್ರು. 3 ಲಕ್ಷ ಹಾಕಿ ಅವ್ರಿಗೆ ಲಾಸ್ ಆಯಿತು. ಎಷ್ಟು ಲಕ್ಷ ಆಯಿತು? 3 ಲಕ್ಷ ಲಾಸ್ ಆಯಿತು. ನೆಕ್ಸ್ಟ್ ಸರಿ ಅದನ್ನೇ ಮಾಡಿ ಅಂತಂದೆ. ಆಯಿತು ಗುರುಗಳೇ, ನೀವು ಹಾಕಿದ ಗೆರೆ ನಾನು ದಾಟಲ್ಲ. ಆವಾಗ ನೆಕ್ಸ್ಟ್ ಸರಿ 2 ಲಕ್ಷ ಲಾಸ್ ಆಯಿತು. ಮತ್ತೆ ಹಾಕಿ ಅಂತ ಅಂದೆ, 1 ಲಕ್ಷ ಲಾಸ್ ಆಯಿತು. ಗೊತ್ತಾಯ್ತಲ್ಲ, ಮತ್ತೆ ಹಾಕಿ ಅಂತ ಅಂದೆ. 5 ಸರಿ, ಆವಾಗ 5 ಸರಿ ಹಾಕಿದ್ರು. ಇವ್ರು ಹಾಕಿದ್ದು ಒಂದು 10-12 ಲಕ್ಷ, ಟೋಟಲ್ ಸಪ್ರೇಟಾಗಿ 3 ಒಟ್ಟಿಗೆ 1.5-2 ಕೋಟಿ ಲಾಭ ಬಂತು. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಿಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು
ಆನ್ಲೈನ್ ಕ್ಲಾಸ್ ಇದು. ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಆವಾಗ ಇವರು ಮಾಡ್ತಾ ಮಾಡ್ತಾ ತಪ್ಪನ್ನು ತಿದ್ದುಕೊಂಡರು ಇವರು ಗೊತ್ತಲ್ಲ. ಅದಕ್ಕೆ ಮರಳಿ ಯತ್ನವ ಮಾಡು ಅಂತ ಹೇಳ್ತಾರೆ ಗುರುಗಳೇ. ಎಲ್ಲ ನೀವು ಮಾಡಿಕೊಡಿ ಯಂತ್ರತಂತ್ರದಿಂದ ಅಂತ. ಹೌದಪ್ಪ, ನಾನು ಮಾಡೋದು, ಬಟ್ ನನ್ನ ಒಂದು ಮಾತನ್ನು ಪ್ರೀತಿಯಿಂದ ಗೌರವದಿಂದ ಕೇಳಿದೆಯಾ ನೋಡು, ಅದಕ್ಕೆ ನೀನು ಅಪ್ರಿಷಿಯೇಟ್ ಮಾಡಬೇಕು ಅಂತ ನಾನು ಹೇಳಿದೆ. ಇವತ್ತು ನೆಮ್ಮದಿಯಾಗಿದ್ದಾರೆ. ನಾನು ಹೇಳೋಂಥ ತಂತ್ರವನ್ನು ಎಲ್ಲವನ್ನು ಈಗಲೂ ಅಷ್ಟು ಕೋಟಿಗಟ್ಟಲೆ ಇದ್ದರೂ ಕೂಡ ನಾನು ಹೇಳುವಂತಹ ತಂತ್ರವನ್ನು, ನಾನು ಹೇಳುವಂಥ ವಸ್ತುಗಳನ್ನು ಹಿಂದಿನ ದಿನ ತೊಗೊಂಡು ಬಂದು ನೆಕ್ಸ್ಟ್ ಡೇ ಮಾಡ್ತಾರೆ. ಇದಕ್ಕೇನು ಹೇಳ್ತಾರೆ ಲೆಕ್ಕ ಹಾಕ್ಕೊಳ್ಳಿ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ನೀವು ಕೆಲಸವನ್ನು ಸಕ್ಸಸ್ ಆಗಬೇಕು ಅಂತಂದರೆ ಪದೇ ಪದೇ ನಿರಂತರವಾಗಿ ಆ ಕೆಲಸವನ್ನು ಮಾಡುತ್ತಿರಬೇಕು. ಮಾಡ್ತಂದರೆ ತುಂಬ ಚೆನ್ನಾಗಾಗ್ತೀರ, ಒಳ್ಳೆಯದಾಗ್ತೀನಿ. ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಸ್ವಭಾವವನ್ನು ಚೇಂಜ್ ಮಾಡ್ಕೊಳ್ಳಿ. ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಯಿತು ಅಂತಂದರೆ ನಿಮಗೆ ಸ್ವಭಾವಗಳು ಚೇಂಜ್ ಆಗುತ್ತೆ, ನಿಮಗೆ ಲಾಭ ಬರುತ್ತೆ, ಕೋಟಿಗಟ್ಟಲೆ ಲಾಭ ಬರುತ್ತೆ. ಆ ಮೂಲಾಧಾರ ಚಕ್ರ ಹೆಂಗೆ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದು ಅಂತ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಇವಾಗ ಸ್ವಭಾವವನ್ನು ನಾನು ನಿಮಗೆ ಹೇಳ್ತೀನಿ ಗೊತ್ತಲ್ಲ. ಇದನ್ನು ಸ್ವಭಾವ ಚೇಂಜ್, ಮೂಲಾಧಾರ ಆಕ್ಟಿವೇಶನ್ ಆಗುತ್ತೆ. ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಯ್ತಂದರೆ ಸ್ವಭಾವ ಚೇಂಜ್ ಆಗುತ್ತೆ. ಅದನ್ನು ಹೇಳ್ಕೊಡ್ತೀನಿ ಆನ್ಲೈನ್ ಕ್ಲಾಸಲ್ಲಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ನೀವು ಮಲಗುವಂತಹ ರೂಮಲ್ಲಿ ಈ ವಸ್ತುಗಳೇನಾದ್ರು ಇತ್ತು ಅಂತಂದರೆ ಒಂದಲ್ಲ ಒಂದು ದಿನ ತುಂಬ ತೊಂದರೆ ಆಗುತ್ತೆ. ಸೂಸೈಡ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸಮಸ್ಯೆಗಳು ಆಗೇ ಆಗುತ್ತೆ. ಅಥವಾ ಬೇರೆಯವರು ನಿಮಗೆ ತೊಂದರೆ ಕೊಡ್ಬೋದು. ಅಪ್ಪಿತಪ್ಪಿ ನೀವು ಮಲಗುವಂತಹ ಜಾಗದಲ್ಲಿ ಈ ವಸ್ತುಗಳನ್ನು ಇಟ್ಟು ಅಂತಂದರೆ ಇದೆಲ್ಲವೂ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಈ ವಸ್ತುಗಳನ್ನು ಅಪ್ಪಿತಪ್ಪಿ ನೀವು ಇಡಬಾರ್ದು. ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ಮಲಗುವಂತಹ ರೂಮಲ್ಲಿ ಅಪ್ಪಿತಪ್ಪಿ ಈ ವಸ್ತುಗಳನ್ನು ಇಡಬೇಡಕು. ಇದು ಮಲಗುವಂಥದ್ದು ಇಟ್ಟರೆ ಅಂತಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ, ಒಂದಲ್ಲ ಒಂದು ತೊಂದರೆ ಆಗುತ್ತೆ. ಏನಿಲ್ಲ, ನೀವೇನು ಮಾಡಬೇಕು ಅಂತಂದರೆ ನೀವು ಕೆಲವೊಂದು ವಸ್ತುಗಳನ್ನು ಇಡಬಾರ್ದು ನೀವು ಸುತ್ತಮುತ್ತ ಇರೋಂಥ. ಒಂದು ಮೇಯ್ನಾಗಿ ಏನಂತಂದರೆ ಚಾಕುವನ್ನು ಇಡಬಾರ್ದು ನೀವು ಮಲಗುವಂತಹ ಜಾಗದಲ್ಲಿ, ರೂಮಲ್ಲಿ ಗೊತ್ತಾಯ್ತಲ್ಲ. ಸ್ವಲ್ಪ ದೂರ ಎಲ್ಲರೂ ಹೊರಗಡೆ ಎಲ್ಲರೂ ಇಡಬೇಕು. ಕತ್ತರಿಯನ್ನು ಇಡಬಾರದು ಗೊತ್ತಾಯ್ತಲ್ಲ. ಇದು ನೋಡಿ, ಕತ್ತರಿ ಅಂತಂದರೆ ರಾಹು ಕೇತುವಿನ, ಚಾಕು, ಕತ್ತರಿ, ಬ್ಲೇಡು ಇದೆಲ್ಲ ರಾಹು ಕೇತುವಿನ ಎಫೆಕ್ಟು ಗೊತ್ತಲ್ಲ. ನೀವು ಯಾರಿಗಾರು ಚಾಕುವನ್ನು ಗಿಫ್ಟ್ಗೆ ಕೊಡ್ತು ಅಂತಂದರೆ, ಅಥವಾ ಬ್ಲೇಡನ್ನು ಅಥವಾ ಕತ್ತರಿಯನ್ನು ಗಿಫ್ಟಾಗಿ ಕೊಡ್ತು ಅಂದರೆ ಅವರ ಸಂಬಂಧ ಕಟ್ಟಾಗುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಶತ್ರು ಕೊಟ್ಬಿಡಿ, ನಿಮ್ಮದು ಅವ್ರದ್ದು ಕಟ್ಟಾಗುತ್ತೆ. ನೋಡಿ ಎಷ್ಟು ಸರಳವಾದ ತಂತ್ರ ಮಾಡಿ ನೋಡಿ. ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ. ಗಿಫ್ಟ್ ಕೊಟ್ಟು ನೋಡಿ, ಯಾರೂ ಕೊಡಲ್ಲ, ಬಟ್ ನೀವು ಕೊಟ್ಟು ನೋಡಿ. ಇದು ರಾಹು ಮತ್ತು ಕೇತುವಿನ ಒಂದು ಎಫೆಕ್ಟು ಗೊತ್ತಲ್ಲ. ನಿಮ್ಮ ಒಂದು ನಿದ್ರೆಯನ್ನು ಹಾಳು ಮಾಡುತ್ತೆ,
ನಿಮಗೆ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ. ನೀವು ಮಲಗಿದ್ದಾಗ ರೆಸ್ಟ್ ತೊಗೊಂಡಾಗ ಮನಸ್ಸು ಒಳ್ಳೊಳ್ಳೆ ಅದು ನಿಮಗೆ ಇದಾಗುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ ಇದು ನಿಮಗೆ ಸೂಸೈಡ್ ಮಾಡ್ಕೊಳ್ಳುವಂತಹ ಒಂದು ವಿಚಾರವನ್ನು ನಿಮಗೆ ತಲೆಗೆ ತುಂಬುತ್ತೆ. ಚಾಕು ಕತ್ತರಿ ಬ್ಲೇಡ್ಗಳಿತ್ತು ಅಂತಂದರೆ, ಅಥವಾ ನೀವು ಯಾರಿಗಾರು ಕೊಲೆ ಮಾಡುವಂತಹ ಒಂದು ಇದನ್ನು ಇಡುತ್ತೆ. ಅದಕ್ಕೆ ತಲೆ ಹತ್ರ ಆಗಲಿ ಪಕ್ಕದಲ್ಲಿ ಡ್ರೈ ಇರುತ್ತಲ್ಲ, ಅದೆಲ್ಲ ಚಾಕು ಕತ್ತರಿ ಬ್ಲೇಡ್ಗಳನ್ನು ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬಿಡಿ, ದೂರ ಇಡಿ. ಗೊತ್ತಲ್ಲ ಒಂದು. ಮತ್ತು ಇನ್ನೊಂದು ಯಾವುದನ್ನು ಇಡಬಾರ್ದು ಅಂತ ನಾವು ನೋಡೋದಾಯ್ತು ಅಂತಂದರೆ, ಔಷಧಿಯನ್ನು ಇಡಬಾರ್ದು ಅಪ್ಪಿತಪ್ಪಿ. ಗೊತ್ತಲ್ಲ, ಔಷಧಿಯನ್ನು ಇಟ್ಟರು ಕೂಡ ನೋಡಿ, ಔಷಧಿ ಸ್ವಲ್ಪ ಕುಡಿದ್ರೆ ಅದು ಔಷಧಿ, ಅದು ಗೊತ್ತಲ್ಲ. ಅದೇ ನೀವು ಜಾಸ್ತಿ ಕೊಡ್ತು ಅಂತಂದರೆ ವಿಷ. ಅದರ ಒಂದು ವೈಬ್ರೇಷನ್ಸು ನೆಗೆಟಿವ್ ವೈಬ್ರೇಷನ್ಸು ನಮಗೆ ಬರ್ತಾ ಹೋಗುತ್ತೆ. ಇರಲಿ, ಔಷಧಿ ಇರಬೇಕು, ಸ್ವಲ್ಪ ಮಟ್ಟಿಗೆ ಇರಬೇಕು. ಅತಿಯಾದರೆ ಅಮೃತನೂ ಕೂಡ ವಿಷ ಅಂತ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಇಡೋಕ್ಕೆ ಸ್ವಲ್ಪ ದೂರವನ್ನು ಇಡಿ. ನಂಬರ್ 1 ಔಷಧಿಯನ್ನು. ಮತ್ತು ಈ ಮಂಚದಿಂದ ದೂರ, ಮಂಚದ ಎದುರುಗಡೆ ಕನ್ನಡಿ ಇಡೋ ಹಾಗೆ ಇಡಬಾರದು. ಮಂಚದ ಎದುರುಗಡೆ ಕನ್ನಡಿ ಇರಬಾರ್ದು, ನಂಬರ್ 1. ಮತ್ತು ಮಂಚ ಒಡೆದು ಹೋಗಿರುವಂತಹ ಗಾಜನ್ನು ಇಡಬಾರದು, ನಂಬರ್ 1. ಮತ್ತು ಹಳೆ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಇಡಬಾರದು, ಹಳೆ ಬಟ್ಟೆಯನ್ನು ಧರಿಸಬಾರದು. ಮತ್ತು ಪಿತೃಗಳು ಧರಿಸಿದಂತಹ ಬಟ್ಟೆಯನ್ನು ನೀವು ಇಟ್ಕೋಬಾರ್ದು ಬೆಡ್ರೂಮಲ್ಲಿ. ಹಳೇ ಬಟ್ಟೆ ಇರೋದನ್ನು ಹಾಕ್ಬೋದು. ಮತ್ತು ಸತ್ತೋಗಿರ್ತಾರೆ ಅಂಥವ್ರು ನೆನಪಿಗೋಸ್ಕರ ಇಟ್ಕೊಂಡಿರ್ತಾರೆ ಬಟ್ಟೆ, ಅದನ್ನು ಕೂಡ ಇಡಬಾರದು. ಇಡಬೇಕಂದ್ರೆ ದೂರ ಎಲ್ಲರೂ ಇಡಿ. ನೀವು ಮಲಗುವಂಥ ಒಂದು ಜಾಗದಲ್ಲಿ ಇಡೋದಕ್ಕೆ ಹೋಗಬೇಡಿ. ಮತ್ತು ತುಕ್ಕು ಹಿಡಿದಿರುವಂತಹ ಕಬ್ಬಿಣವನ್ನು ಹಿಡೋದಕ್ಕೆ ಹೋಗಬೇಡಿ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ. ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ, ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು? ತಲೆ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ. ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ. ನಿಮ್ಮ ಹಣಕಾಸಿನ ಅಡೆತಡೆಗಳಾಗದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ. ಅದಲ್ಲ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ? ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ? ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಗೊತ್ತಲ್ಲ. ಈ ಕಬ್ಬಿಣದ ವಸ್ತುಗಳನ್ನು ಕೂಡ ನೀವು ಅಕ್ಕಪಕ್ಕ ಸುತ್ತಮುತ್ತ ರಾಡು, ಕರ್ನಿ ಮತ್ತು ಇನ್ನೊಂದೇನಾರು ಅದನ್ನು ಇಡೋಕ್ಕೆ ಟೂಲ್ಸು ಏನೇನು ಇಡ್ತಿರಲ್ಲ, ಸ್ಕ್ರೂ ಡ್ರೈವರು, ಸ್ಪ್ಯಾನರ್, ಅದೆಲ್ಲ ಮಂಚದ ಕೆಳಗಡೆ ಅಥವಾ ನಿಮ್ಮ ರೂಮಲ್ಲಿ ಇಡೋದಕ್ಕೆ ಹೋಗ್ಬಿಡಿ. ಇದೆಲ್ಲವೂ ನಿಮಗೆ ಸಮಸ್ಯೆಯನ್ನು ತಂದು ಒಡ್ಡುತ್ತದೆ. ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ವಿಚಾರ. ಯಾಕಂದರೆ ತಂದೆ ಒಬ್ಬ ಸತ್ತೋದ್ರು, ಏನೋ ಒಂದು ಪ್ರಾಬ್ಲಮಿಂದ, ಅನಾರೋಗ್ಯದ ಸಮಸ್ಯೆಯಿಂದ. ಒಬ್ಬನೇ ಮಗ ಇದ್ದ. ಆತ ತನ್ನ ತಂದೆಯ ಒಂದು ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಒಂದು ಬಟ್ಟೆನೂ ಕೂಡ ಕೆಲಸದವ್ರಿಗೂ ಅಥವಾ ಇನ್ನೊರ್ಗೆ ಯಾರಿಗಾರು ಕೊಡೋದಕ್ಕೆ ಬಿಡಲಿಲ್ಲ. ಪ್ರತಿಯೊಂದು ಖರ್ಚೀಫು ಅವರು ತಂದೆ ಕೊನೆ ಕ್ಷಣದಲ್ಲಿ ಯೂಸ್ ಮಾಡಿರೋಂತಹ ಒಂದು ಟಿಶ್ಯೂ ಪೇಪರ್ನು ಕೂಡ ಇಟ್ಕೊಂಡಿದ್ದ, ಸೇವ್ ಮಾಡ್ಕೊಂಡಿದ್ದ. ನೋಡಿ ಎಲ್ಲಾಗಿರೋಂಥ ಘಟನೆ ಇದು.
ಇಟ್ಕೊಂಡಿದ್ದ ನೆನಪಿಗೋಸ್ಕರ. ಎಲ್ಲರೂ ಹೇಳೋದು ಇಲ್ಲ ಕೊಡು, ಯಾವ್ದಾದ್ರು ಒಂದು ಇಟ್ಕೋ ಪೂಜೆಗೆ ಅಂತ. ಅವನ ಬೆಡ್ರೂಮಲ್ಲೇ ಅಥವಾ ಅವನ ಪಕ್ಕದಲ್ಲೇ ಇಟ್ಕೊಂಡಿದ್ದ. ಸೊ ಏನಾಗೋಯ್ತು, ಸ್ವಲ್ಪ ದಿನದ ಒಳಗಡೆ, ಸ್ವಲ್ಪ ಒಂದು ವರ್ಷ, ಒಂದು 6 ತಿಂಗಳಿಗೆ ವರ್ಷ ಆಗ್ತಿದ್ದಂಗೆ ಇವನು ತಾಯಿಗೆ ಹೇಳ್ತಾನೆ, ಅಪ್ಪ ಬಂದು ಕರೆದಂಗಾಯಿತು, ಬಾ ಹೊರಟೋಗ್ಬಿಡೋಣ. ಅವ್ರ ತಾತನೂ ಕೂಡ ತೀರೋಗಿದ್ರು. ಬಾ ಅಂತ ಇಬ್ಬರು ಬಂದಂಗೆ ಕರೆದಂಗಾಯಿತು ಅಂತ, ಈ ಬಿಡು ಏನೋ ನೆನಪಲ್ಲಿ ಇಟ್ಕೊಂಡಿರ್ತಿಯಲ್ಲ, ಏನೋ ಒಂದು ಬಿಡು ಅಂತ ಸುಮ್ಮನಾಗಿದ್ರು. ಕರೆದಂಗಂತ ಅದಾಗಿ ಕೆಲವೇ ಇದರಲ್ಲಿ ಎಲ್ಲೋ ಇವರು ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಈ ಟ್ರೆಕ್ಕಿಂಗಿಗೆ ಅಂತ ಹೋಗಿದ್ದಾರೆ. ಟ್ರೆಕ್ಕಿಂಗ್ಗೆ ಅಂತ ಹೋದಾಗ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ಹುಡುಗ. ಇದಕ್ಕೇನು ಹೇಳ್ತೀರಾ? ಇದು ಯಾಕಂದರೆ ಪಿತೃಗಳು ಮತ್ತು ಸತ್ತು ಹೋಗಿರೋಂಥವ್ರು, ಹೌದು ಅವರು ಒಂದು ಕ್ಷಣಗಳನ್ನು ನೆನೆಸ್ಕೊಳ್ಬೇಕು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ತಂದೆ ಮಗನಿಗೆ ಇಡುವಂಥ ಅಟ್ಯಾಚ್ಮೆಂಟ್ ಆಗಿರ್ಬೋದು, ತಂದೆ ತಾತಂಗೆ ಇರುವಂಥ ಅಟ್ಯಾಚ್ಮೆಂಟ್ ಇರ್ಬೋದು ಮೊಮ್ಮಗನಿಗೆ. ಇದು ಯಾವುದೋ ಒಂದು ರೀತಿಯೊಂದು ನೆಗೆಟಿವ್ ಎಫೆಕ್ಟ್ ಆಗಿ ತೊಂದರೆ ಆಗ್ತಾ ಬರುತ್ತೆ. ಅದು ಸೈಕಲಾಜಿಕಲಿ ಕೂಡ ನಾನು ಅವ್ರ ಹತ್ರ ಹೊಟ್ಟೋಗ್ಬಿಡ್ಬೇಕು ಅಂದ್ಬಿಟ್ಟು ಹಾರ್ಟು ಕೆಲಸ ಮಾಡೋದು ನಿಲ್ಲಿಸುತ್ತೆ. 2 ರೀತಿಯೂ ನಾವು ತೊಗೋಬೋದು. ಅದಕ್ಕೋಸ್ಕರ ಅಪ್ಪಿತಪ್ಪಿಯೂ ನೀವು ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಗೊತ್ತಲ್ಲ, ಇದೇ ಇವತ್ತಿನ ಒಂದು ವಿಶೇಷವಾದ. ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು, ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು, ದುಡ್ಡು ಬರಬೇಕು, ಮತ್ತು ಆರೋಗ್ಯದ ಸಮಸ್ಯೆ ಸುಧಾರಿಸಬೇಕು, ನೀವು ಹೆಸರನ್ನ ಕಮೆಂಟ್ ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನೀವು ಅಲ್ಲಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ. ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೊ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ, ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.